ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಮನೆ ಕ್ಲೀನ್ ಮಾಡ್ತಾ ಇದ್ದೇವೆ. ಅಂದರೆ ನಮಗೆ ಸೆಪ್ಟೆಂಬರ್ 8 ತಾರೀಕೆಲ್ಲ ಕ್ಲೀನ್ ಆಗಬೇಕಲ್ಲ, ಅದೇ ಶೋಕೇಸನ್ನೆಲ್ಲ ಕ್ಲೀನ್ ಮಾಡಿದ್ದು ಇವತ್ತು. ನಾನು ತುಂಬ ಸಮಯ ಆಯಿತು ಶೋಕೇಸೆಲ್ಲ ಕ್ಲೀನ್ ಮಾಡೋದು, ಹಾಗೆ ಇವತ್ತು ಕ್ಲೀನ್ ಮಾಡಿ. ನನಗೆ ಹೆಲ್ಪಿಗೆ ಒಬ್ಬರು ಇದ್ದರು ನೋಡಿ. ಇದು ನಮ್ಮದು ಸಿಟೌಟು, ನಿನ್ನೆ ರೀಲಿಂಗ್ಸ್ ಮಾಡಿಸಿದ್ದು ನೋಡಿ. ಸೈಡಿಗೆ ತುಂಬ ಚೆಂದಾಗಿದೆ ವೀಕ್ಷಕರು, ಸ್ಟೀಲಿಂದು. ನನ್ನ ಹಸ್ಬೆಂಡ್ ನೋಡಿ ಕ್ಲೀನ್ ಮಾಡ್ತಾರೆ. ನಿನ್ನೆ ಎಲ್ಲ ಅಲ್ಲಿ ಇದು ಬಿದ್ದಿದೆ ಅಂತ, ಸಿಮೆಂಟ್ ಎಲ್ಲ ಬಿದ್ದಿದೆ, ಅದನ್ನೆಲ್ಲ ತೆಗೀತಾರೆ ನೋಡಿ. ಇದು ಕೂತ್ಕೊಳ್ಳಿಕ್ಕೆ ಮಾಡಿದ್ದು, ತುಂಬ ಚೆಂದಾಗಿದೆ. ಇಲ್ಲಿ ಕೂತ್ಕೊಳ್ಳಿಕ್ಕೆ ಬಂದವರಿಗೆಲ್ಲ ಕೂತ್ಕೊಳ್ಳಿಕ್ಕೆ ಒಳ್ಳೆಯದಲ್ಲ, ಸ್ಟೀಲಿಂದು ನೋಡಿ. ಸುತ್ತಲೂ ಮಾಡಿದ್ದೇವೆ ನೋಡಿ. ನಮ್ಮದು ಸಿಟೌಟ್ ಸ್ವಲ್ಪ ದೊಡ್ಡದುಂಟು ವೀಕ್ಷಕರೇ ನೋಡಿ. ಒಟ್ಟಿಗೆ ಆಯಿತು ವೀಕ್ಷಕರೇ, ಇದಕ್ಕೆ ಒಂದು 55,000 ಆಯಿತು. ಚೆಂದ ಮಾಡಿದ್ದಾರೆ. 5 ಜನ ಕೆಲಸಕ್ಕಿದ್ದರು. ಸಂಜೆ 5 ಗಂಟೆಗೆ ಆಗಿದೆ. ಬೆಳಿಗ್ಗೆ ಬಂದಿದ್ದಾರೆ 10 ಗಂಟೆಗೆ, 5 ಗಂಟೆ ಎಲ್ಲ ಕೆಲಸ ಆಗಿದೆ ನೋಡಿ. ಇದು ಹ್ಯಾಂಗಿಂಗ್ ಹೂವಿನ ಗಿಡ, ಇದು ಚಟ್ಟಿ ನೋಡಿ. ಇದು ತುಂಬ ಚೆಂದ ಕಾಣ್ತದೆ ನೋಡಿ. ಅದನ್ನೆಲ್ಲ ನಿನ್ನೆ ತೆಗೆದಿದ್ದಾರೆ. ಅದು ತುಂಬ ಉದ್ದ ಬಂದಿತ್ತು ನೋಡಿ, ಎಷ್ಟು ಉದ್ದ ಉಂಟು ನೋಡಿ. ಇನ್ನೊಂದು ಚಟ್ಟಿಯಲ್ಲಿ ಅದಕ್ಕಿಂತ ಉದ್ದ ಇತ್ತು. ಅದು ನೋಡುವಾಗ ಪ್ಲಾಸ್ಟಿಕ್ ಬಳ್ಳಿಯಾಗೆ ಕಾಣ್ತದೆ ನೋಡಿ. ಇದನ್ನು ನೋಡಿ ಎಷ್ಟು ಉದ್ದ ಬಂದಿದೆ ನೋಡಿ. ನೋಡಿ ಎಷ್ಟು ಉದ್ದ ಹೋಗಿದೆ. ಅದನ್ನೆಲ್ಲ ಈಗ ನಾನು ತೆಗೆದು ರೀಪಾಟ್ ಮಾಡ್ತೇನೆ. ಯಾಕೆಂದರೆ ಅದು ಜಾಸ್ತಿ ಉದ್ದ ಬಂದರೆ ಚಟ್ಟಿಗೆ ಭಾರ ಆಗ್ತದೆ ನೋಡಿ. ಇನ್ನೆಲ್ಲ ಅದನ್ನು ತೆಗಿತೇನೆ. ನಾವು ತೆಗೆದು ಬೇರೆ ಅದಕ್ಕೆ ನೆಡ್ತೇನೆ ನೋಡಿ. ಮಣ್ಣೆಲ್ಲ ಹಾಕಿದ್ದು ಉಂಟು. ನಾನು ಇತ್ತೀಚೆಗೆ ಅಷ್ಟೇ ಮಣ್ಣು ಚೇಂಜ್ ಮಾಡಿದ್ದಷ್ಟೇ, ಈ ಸಲ ಚೇಂಜ್ ಮಾಡೋದಿಲ್ಲ. ಉಂಟು, ಒಳ್ಳೆಯದುಂಟು ಮಣ್ಣು ಅದು ನೋಡಿ. ಇನ್ನು ಅದನ್ನು ಎಲ್ಲ ತೆಗೆದು ಅದಕ್ಕೆ ನೆಡೋದು. ಚಿಕ್ಕ ಚಿಕ್ಕ ಕಟ್ ಮಾಡಬೇಕು. ಒಂದು 10-15 ದಿವಸದಲ್ಲಿ ಅದಕ್ಕೆ ಅದು ಏನಾಗೋದಿಲ್ಲ, ಒಳ್ಳೆ ಇದು ಬರ್ತದೆ, ಜೀವ ಬರ್ತದೆ ಅದಕ್ಕೆ. ಮತ್ತು ಅದು ತುಂಬ ಸಾಕಬೇಕಂತಿಲ್ಲ, ನೀರು ಹಾಕಿದರೆ ಆಯಿತು. ಒಂದು ವೇಳೆ ಅದು ಒಳ್ಳೆಯದು ಭಾರ ಇದ್ದರೆ ಸ್ವಲ್ಪ ಏನಾದರೂ ರಾಸಾಯನಿಕ ಗೊಬ್ಬರ ಸ್ವಲ್ಪ ಹಾಕಿದರೆ ಅದು ಚೆಂದ ಬರ್ತದೆ, ತುಂಬ ಚೆಂದ ಕಾಣ್ತದೆ. ಹ್ಯಾಂಗಿಂಗ್ ಮನೆ ಎದುರುಗಡೆ ಇದ್ದರೆ ತುಂಬ ಜನ ಕೊಂಡೋದ್ರು ನಮ್ಮ ಮನೆಯಿಂದ ನೆಡಲಿಕ್ಕೆ ಅಂತೇಳಿ ನೋಡಿ. ಅಷ್ಟು ದೊಡ್ಡ ತುಂಡು ಮಾಡಬೇಕು, ಜಾಸ್ತಿ ದೊಡ್ಡದು ಮಾಡಬಾರ್ದು. ನನ್ನ ಮಗ ಹೇಳ್ತಾನೆ, ಮಮ್ಮಿ ಅದನ್ನು ನೆಟ್ಟು ಹಾಗೆ ಇಟ್ಟುಬಿಡಿ ಅಂತೇಳಿ. ಅದಕ್ಕೆ ಇವತ್ತೆಲ್ಲ ನಾನು ರೀಪಾಟ್ ಮಾಡಿದ್ದು, ಕಟ್ ಮಾಡಿ ಎಲ್ಲ. ಬೇಸಿಗೆ ಕಾಲದಲ್ಲಿ ಮಾತ್ರ ಒಂದು 2 ದಿವಸಕ್ಕೊಮ್ಮೆ ನೀರು ಹಾಕಬೇಕು ನೋಡಿ. ಇನ್ನು ನೆಡ್ತೇನೆ ಅದನ್ನೆಲ್ಲ, ಮಣ್ಣನ್ನೆಲ್ಲ. ಸ್ಮೂತ್ ಉಂಟು ಮಣ್ಣು ಮಾತ್ರ ಅದರದ್ದು. ನನ್ನ ನಾಯಿಗೆ ಭಾರಿ ಖುಷಿ. ಈಗ ನಾನು ಹತ್ತಿರವೇ ಕೂತ್ಕೊಳ್ತೇನೆ, ಎಲ್ಲ ಮಾತನಾಡುವಾಗ ಎಲ್ಲ ಅದಕ್ಕೆ ಕೇಳ್ತದಲ್ಲ, ಖುಷಿ ಆಗ್ತದೆ ಅದಕ್ಕೆ. ಸುತ್ತ ನೆಡಬೇಕು ವೀಕ್ಷಕರೇ, ಮಧ್ಯದಲ್ಲಿ ನೆಡಬಾರ್ದು. ಪಾಟಿನ ಸುತ್ತ ನೆಡಬೇಕು ನೋಡಿ. ಆಯಿತು ನೆಟ್ಟು ನೋಡಿ, ಒಂದಕ್ಕೆ ಆಯಿತು. ಇನ್ನೆಲ್ಲದಕ್ಕೆ ನೆಡ್ತೀನಿ ನೋಡಿ. ಎಲ್ಲ ನೆಟ್ಟಾಯಿತು. 6 ಚಟ್ಟಿ ಉಂಟು, 6 ಪಾಟಿಗೆ ನೆಟ್ಟಾಯಿತು. 2
ಹ್ಯಾಂಗಿಂಗಲ್ಲಿ ಉಂಟು. ನಾವು ತರುವಾಗ ಒಂದು 3,500 ಏನಾಗಿದೆ ಒಟ್ಟು ಟೋಟಲ್ ಇದಕ್ಕೆ. ನೋಡಿ ಎಷ್ಟು ಚೆಂದ ಕಾಣ್ತದೆ ನೋಡಿ. ಇನ್ನು ಅದು ಬಳ್ಳಿ ಬಂದರೆ ಚೆಂದ ಕಾಣ್ತದೆ ವೀಕ್ಷಕರೇ. ಜಾಗ ಇದ್ದರೆ ಮನೆಯಲ್ಲಿ ಹೀಗೆ ಸಿಟ್ಔಟಲ್ಲಿ ಜಾಗ ಇದ್ದರೆ ಒಳ್ಳೆಯದಾಗ್ತದೆ ನೋಡಿ. ಇದೆರಡು ಮೇಲೆ ಉಂಟು ಈಗ, ಅದನ್ನು ಕಟ್ ಮಾಡಿದೆ, ಅದು ಚೆಂದ ಉಂಟು. ಅದಲ್ಲಿ ಇದು ಬರ್ತದೆ, ಚಿಗುರು ಬರ್ತದೆ ಅದಕ್ಕೆ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಬಾಯ್.